ಧೈರ್ಯ ಧೈರ್ಯ. ನಿಲ್ಲು ಸ್ವಲ್ಪ ಇನ್ನೊಮ್ಮೆ ಹೇಳಿ. ನೀನು ಇನ್ನು ನೀನು ಹೇಳ್ಬೇಕಾ? ಇವನಿಗೆ ಮದುವೆ ಆಗುವಂತ ಆಸೆ. ಏನು ಸಖಿ ದೇವರೇ, ನನ್ನ ಭಾಗ್ಯದ ಬಾಗಿಲೇ ತೆರೆಯಿತು. ಇನ್ನಾದ್ರು ನಾನು ಹೇಳಿದ್ದು ನಿನ್ನ ಮಗಳು. ಅಪ್ಪ ಎಷ್ಟು ಬೇಗ ಅವನ ಭಾವನೆ ಬದಲಾದ್ದು ನೋಡಿ. ಆವಾಗ ಇಂಗು ತಿಂದ ಮಂಗನ ಹೇಗಿದ್ದ, ಈಗ ನೋಡು. ನಾನು ಹೇಳಿದ್ದು ಈ ಕಡೆ ಏನಿಲ್ಲ, ಮದುವೆ ಆಗಬೇಕೆ? ನನ್ನ ಮನಸ್ಸಿನ ಮಾತನ್ನೇ ನೀವು ಆಡಿಬಿಟ್ರಿ. ನಿನ್ನನ್ನು ಮದುವೆ ಆಗಬೇಕು ಅಂತ ನನಗೆ ಮನಸ್ಸುಂಟು, ನಿನ್ನ ಒಪ್ಪಿಗೆ ಬೇಕಷ್ಟೇ. ನಾನು ಈಗಲ್ಲ, ನಾವು ಆವಾಗ ಸಣ್ಣದಿರುವಾಗ ಆಡ್ತಿದ್ದೇವಲ್ಲ ಮದುವೆ ಆಟ. ಮದುವೆ ಗಂಡ ನೀನು ಹೆಂಡತಿ. ಆವಾಗಲೇ ನನಗೆ ಮನಸ್ಸಿತ್ತು ನಿಮ್ಮ ಮದುವೆ ಆಟ ಆಡುವಾಗ ಹೆಣ್ಣು ಮಕ್ಕಳು ಎಷ್ಟು ಮುಂದೆ ಹೋಗ್ತಾರೋ ಹಾಗೆ. ನಾವೊಂದು ಕಲ್ಪನೆ ಇರಲಿಲ್ಲ, ನಮಗೆ ಕಲ್ಪನೆ ಇರಲಿಲ್ಲ. ನಮಗೆ ಕಲ್ಪನೆ ಮತ್ತೆ ಬರೋದು. ಹೌದು, ಅವರಿಗೆ ಮೊದಲು ಕಲ್ಪನೆ ಬರೋದು, ಆಮೇಲೆ ಆಸೆ ಆಗುದು. ಅಲ್ಲ ಅದನ್ನೇ ನೋಡು ನೆನಪಿಟ್ಟುಕೊಂಡೆ ತವಳು. ಅವಾಗ ನೀವು ಒಳ್ಳೆ ಮದುವೆ ಆಯ್ತು ಅಲ್ವಾ? ನೀನು ಆವಾಗಲೇ ಹೇಳಿದಿ ನೋಡು. ಏನು ಹೇಳಿದ ಅವತ್ತು? ಮಕ್ಕಳಾಗಿದೆ ಆವಾಗ. ಇಲ್ಲ ಹೌದಾ? ಹೌದಾ? ನಾಲ್ಕಾಗಿದೆ. ಮತ್ತೆ ಮಕ್ಕಳು ದೊಡ್ಡದಿರ್ತಾರ ಮದುವೆ ಆಟದಲ್ಲಿ. ನೀನು ಆವಾಗಲೇ ಒಂದು ಮಾತಿಗೆ ಹೇಳಿದ್ದೆ ನಮ್ಮನಿಬ್ಬರನ್ನು ನೋಡಿ, ರತಿ ಮನ್ಮಥರ ಹಾಗೆ ಕಾಣ್ತೀವಿ ನೋಡು. ಎಲ್ಲಿಗೆ ಹೇಳಿದ ಮಾತು ಎಲ್ಲಿಗೆ ಬಂದು ಸೇರಿತು ನೋಡು. ಹಾಗೆ ಆ ಕಲ್ಪನೆಯಲ್ಲಿ ದಿನನಿತ್ಯವೂ ನಿಮ್ಮನ್ನು ನೋಡ್ತಾ ಇದ್ದೆ. ಆದ್ರೆ ಏನು ನಿಮಗೂ ನನ್ನ ಮೇಲೆ ಮನಸ್ಸುಂಟು ಅಂತ ಇವತ್ತೇ ಗೊತ್ತಾದದ್ದು. ಖಂಡಿತ ಆದರೆ ಹೇಳಿಕೊಳ್ಳುವುದಕ್ಕೆ ಅವಕಾಶ ಇರಲಿಲ್ಲ ಅಷ್ಟೇ. ಹಾಗೆ ಇಲ್ಲಿಂದ ನೇರ ದೇವಸ್ಥಾನಕ್ಕೆ ಹೋಗುದು. ದೇವಸ್ಥಾನಕ್ಕೆ ಹೋಗಿ ಅಯ್ಯೋ ಆವತ್ತು ಹರಕೆ ಹೇಳ್ಕೊಂಡಿದ್ದೆ ನಾನು. ಆಗ ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮದುವೆ ಆಗುವಂತ. ಅಯ್ಯೋ ಅದಕ್ಕಲ್ಲ, ಒಂದಿಷ್ಟು ತೆಂಗಿನಕಾಯಿ ಹೊಡಿತೇನೆ ಅಂತ ಹರಕೆ ಹೇಳ್ಕೊಂಡಿದ್ದೆ ನಾನು. ಹೌದು, ತೆಂಗಿನಕಾಯಿ ಹೊಡೆಯುದು ಅಲ್ಲಿಗೆ. ಅದೊಂದು ಗೋಳು ಮಂಡೆ ಇತ್ತಲ್ಲ. ಹಾಗಿದ್ರೆ ಇವನಿಗೆ ಮೊದಲೇ ಗೊತ್ತಾಗಿದೆ ನೀನು ಹರಕೆ ಹೇಳಿದ ರಹಸ್ಯ. ಸುಮ್ಮನೆ ವಿನೋದಕ್ಕಾಗಿ ಹೇಳಿದೆ. ಅದಕ್ಕೆ ನೋಡಿ ಹೀಗೆ ಬಂದತ್ತ. ಇದು ಗೋಳು ಮಂಡೆ ಮರ್ತಿ ಹೋಗುವುದಿಲ್ಲ. ಎಲ್ಲವೂ ಸರಿ. ನಿಮಗೆ ನಾನು ಒಪ್ಪಿಗೆ, ನನಗೆ ನೀವು ಒಪ್ಪಿಗೆ. ಮತ್ತೇನು ಸಮಸ್ಯೆ? ಹಾಗಂತ ನಾವೀರೋರು ಒಪ್ಪಿಕೊಂಡಲ್ಲಿಗೆ ಮದುವೆ ಆಗಬೇಕೆನ್ನುವುದು ನೀವು ಒಪ್ಪಿಕೊಳ್ತಾನೆ, ನಿನ್ನ ಜೊತೆಲಿ ಅವರು ಒಪ್ಪಿಕೊಳ್ತಾರೆ. ಮತ್ತೆ ನೋಡಿ, ಗಂಡು ಹೆಣ್ಣು ಗಂಡ ಹೆಂಡತಿಯಾರಾಗಿ ಬಾಳಿನ ಬಂಡಿಯನ್ನ ಸಗಿಸಿಕೊಂಡು ಹೋಗುವುದಕ್ಕೆ ಗಂಡು ಹೆಣ್ಣು ಮಾತ್ರ ಒಪ್ಪಿದ್ರೆ ಸಾಕಾಗುವುದಿಲ್ಲ. ಗುರು ಹಿರಿಯರ ಒಪ್ಪಿಗೆ ಬೇಕು. 3 ಜನರ ಪಾತ್ರ ಉಂಟಂತೆ. ಹುಡುಗಿ ಅಪ್ಪ, ಹುಡುಗಿ ಅಮ್ಮ, ಸ್ವತಃ ಹುಡುಗಿ. ಒಂದು ಮದುವೆಗೆ 3 ಮಂದಿಯ ಪಾತ್ರ. ಹಾಗೆ ಗಂಡು ಮಕ್ಕಳು. ಯಾಕೆ ಹುಡುಗಿಯ ತಂದೆ ಬಯಸುವುದು ಏನು ಗೊತ್ತೇ? ಏನು? ನನ್ನ ಮಗಳನ್ನು ಮದುವೆ ಆಗುವವ ವಿದ್ಯಾವಂತನಾಗಿರಬೇಕು, ಜ್ಞಾನವಂತನಾಗಿರಬೇಕು. ನಿಮ್ಮಲ್ಲೇನು ಕಡಿಮೆ? ನಿಮ್ಮ ಮಾತು ಕೇಳಿದರೆ ಸಾಕು, ಎಷ್ಟು ಬುದ್ಧಿ ಉಂಟು ಅಂತ. ಇವನ ಜೊತೆಗೆ ಸೇರಿದ ಮೇಲೆ ಸ್ವಲ್ಪ ಹೆಚ್ಚೇ ಉಂಟು. ಹುಡುಗಿಯ ತಾಯಿ ಬಯಸುವುದು ಏನು? ಏನು? ನನ್ನ ಅಳಿಯ ಆಗುವವ ಸ್ವಲ್ಪ ಧನವಂತನಾಗಿರಬೇಕು, ಐಶ್ವರ್ಯವಂತನಾಗಿರಬೇಕು. ಧನದ ವಿಷಯ ಅದು ಹಟ್ಟಿಯಲ್ಲಿ ಇರುವುದು ಅದಲ್ಲ, ಮತ್ತೆ ಧನ. ಹಾಗೆ ಒತ್ತು ಬಾಲ ಉಂಟು. ಅಲ್ಲಿಗೆ ಸಾಧ್ಯ. ಸಮುದ್ರದ ತೀರದಲ್ಲಿ ಹೊಯ್ಗೆ ರಾಶಿ ಇದ್ದ ಹಾಗೆ ಇವನ ಮನೆಯಲ್ಲಿ ಹೊಯ್ಗೆ ರಾಶಿ ಉಂಟು. ನನ್ನ ಮಾವನ ಮನೆಯಲ್ಲಿ ಇರುವುದು ನಾನು. ಮತ್ತೆ ಆದ್ರೂ ಸಿಕ್ಕಿದ್ರೆ ಆದ್ರೆ ನಿನ್ನ ಅರಮನೆಯಲ್ಲಿ ಇರುವುದಿಲ್ವಾ? ಹೌದೌದು. ಇಲ್ಲ ಉಂಟು, ಈಗ ಇಲ್ಲ ಅಷ್ಟೇ. ಹೌದೌದು. ಆಮೇಲೆ ಸ್ವತಃ ಹೆಣ್ಣು ಬಯಸುವುದು ಏನು? ಏನು? ಕನ್ಯಾ ವರಯತೆ ರೂಪಂ. ಹೇಗೆ? ನಿಮ್ಮಲ್ಲಿ ರೂಪ ಇಲ್ವೋ? ಇಲ್ವಾ? ಕೇಳಬೇಕಾ? ಸಾಕ್ಷಾತ್ ಮನ್ಮಥನೆ. ನಿನ್ನಲ್ಲ ನೀನಾಗೆ ಈಗ ಮಾಡಬೇಡ. ಹಾಗಾಗಿ 3 ವಿಭಾಗಗಳಲ್ಲಿ ನೀವು ಸಹಿ ಅಂತ ಆದ ಮೇಲೆ ಮದುವೆ ಆಗ್ತದೆ. ಮತ್ತೆ ಸಮಸ್ಯೆ? ಆದ್ರೆ ಅಲ್ಲಿದ್ದಾರಲ್ಲ ಯಾರು ಮನೆಯಲ್ಲಿ? ಯಾರು? ಅಪ್ಪ ಇದ್ದಾರಂತೆ. ಅಪ್ಪನನ್ನು ಕೊಲ್ಬೋದು. ಹೋಗು. ಅಲ್ಲ, ಮದುವೆ ಆಗೋದಿತ್ತೆ. ಅವರಿದ್ದಾರಲ್ಲ, ಅಪ್ಪ ಇದ್ದಾರಲ್ಲ, ಅಪ್ಪ ಇದ್ರೆ ಮದುವೆ ಆಗುದಿಲ್ಲ. ಅಪ್ಪನನ್ನು ತೆಗೆದು ಹಾಗಲ್ಲ, ಅಲ್ಲಿ ಸಮಸ್ಯೆ ಉಂಟು. ಅಪ್ಪ ಇದ್ದಾರಂದ್ರೆ ಅಪ್ಪ
ಅಪ್ಪನ ಒಪ್ಪಿಗೆ ಇದ್ರೆ ಒಳ್ಳೆಯದು. ಓ ಇಷ್ಟೆಲ್ಲವನ್ನು ತಂದೆಯಲ್ಲಿ ಹೇಳಿ ಅವರು ಒಪ್ಪಿ ಅವರೇ ಮುಂದೆ ನಿಂತು ಮದುವೆ ಮಾಡಿಸಿದ್ರೆ ಯಾವರಗಳಿಗೆ ಇರುವುದಿಲ್ಲ. ನಾನು ಬಯಸುವುದು ಅದನ್ನು. ಎಷ್ಟು ಬದಲಾವಣೆ ಆಗಿದ್ದೀನಿ. ಮೊದಲೆಲ್ಲ ಅಪ್ಪನಲ್ಲಿ ಹಾಗೆ ಇದೆ ಏನೂ ಇಲ್ಲ, ನಾವು ಆಟ ಆಡ್ತಾ ಇರುವಾಗ ಆಗ ಬುದ್ಧಿ ಇರಲಿಲ್ಲ. ಈಗ ನೋಡಿ ಏನಿದ್ರು ಅಪ್ಪನಲ್ಲಿ ಕಾಣಬೇಕು. ಸಣ್ಣ ಮಕ್ಕಳಿರುವಾಗ ಗುಬ್ಬಿ ಇರುವುದಿಲ್ಲ. ಬುದ್ಧಿ ಅಲ್ವಾ, ಬುದ್ಧಿ ಇರ್ಲಿಲ್ಲ ಅಂತ. ಈಗ ಅಪ್ಪನಲ್ಲಿ ಕೇಳದ ಮದುವೆ ಇಲ್ವಾ? ಅಪ್ಪ ಒಪ್ಪಿದ್ರೆ ಖಂಡಿತ ಹೇಗಾದ್ರೂ ಮಾಡಿ ನಿನ್ನ ಅಪ್ಪನನ್ನು ಒಪ್ಪಿಸುವಂತ ಹೊಣೆಗಾರಿಕೆ ನನಗೆ. ಯೋಚನೆ ಮಾಡಬೇಡಿ. ನಾಳೆ ನಾವಿಬ್ಬರು ಬಂದು ನಿಮ್ಮ ಅಪ್ಪನಲ್ಲಿ ಕೇಳಿ ಮದುವೆ ಆಗುವ. ನೀನು ಯಾಕೆ? ನಾನು ಕೇಳುದಿಲ್ಲ, ನೀನು ಯಾಕೆ? ನೀನು ಬಂದ್ರೆ ಎಲ್ಲಿಯಾದ್ರೂ ಕೊಡುವುದಕ್ಕೆ ಮನಸ್ಸಿದ್ರು ಕೊಡುವುದಿಲ್ಲ ಅಂತ ಹೇಳ್ಯಾರು. ಅವಾಗ ಹೇಳಿದ ಅರ್ಥ ಆಗ್ಲಿಲ್ಲ. ನನ್ನ ಅಲ್ಲಿ ಒಳ್ಳೆಯವನು, ಆದ್ರೆ ಅವನನ್ನು ಯಾರೋ ಹಾಳು ಮಾಡ್ತಾ ಇದ್ದಾರೆ ಅಂತ. ಹೌದು, ನಿನ್ನ ನೋಡಿದ್ರೆ ಸಿಕ್ಕಿತ್ತ ಬೇಡ, ನೀನ್ ಬೇಡುದು ಬೇಡ, ನಾನು ಒಬ್ಬನೇ ಒಂದು ಕೇಳ್ತೇನೆ. ಖಂಡಿತ ಅಪ್ಪನಿಗೆ ಹೆದರಿ ಓಡಿ ನಾಳೆ ಬೆಳಿಗ್ಗೆ ಬರ್ತದೆ ಮಧ್ಯಾಹ್ನ ಮೇಲೆ ಏನೇ ವ್ಯವಹಾರ ಇದ್ರು ಮಧ್ಯಾಹ್ನದ ಮುದ್ದೆ ಬನ್ನಿ. ಮಧ್ಯಾಹ್ನ ಮೇಲೆ ನಾನು ಹೋಗಿಲ್ಲ. ನನಗೂ ಹೆದರಿಕೆ ಆಗ್ತದೆ. ನಮಗೆ ಹೋಗುವ ಜೊತೆಲಿ ಹೋಗಿ ಕೇಳಿದ್ರೆ ಇದು ಹುಡುಗನೊಟ್ಟಿಗೆ ಹಾಕಿ ಇದು ಎಲ್ಲ ಸರಿ ಎಲ್ಲ ಸರಿ. ನನಗೆ ಮೊದಲಿಂದ ಒಬ್ಬಳಿದ್ದ ಅಭ್ಯಾಸ ಇಲ್ಲ. ಎಲ್ಲಿ ಹೋದ್ರು ಇವರಿಬ್ರು ಬೇಕೆ ನನಗೆ. ಹೌದಾ? ನನಗೆ ಮದುವೆ ಆಗುತ್ತದೆ, ಅವರಿಗಿಬ್ಬರಿಗೂ ಅದು ನಮ್ಮ ವ್ಯವಸ್ಥೆ. ಎಷ್ಟು ಸುಲಭದಲ್ಲಿ ಮುಗಿಸಿದವ. ನೀನು ಬಂದ್ರೆ ನಿನ್ನ ಹಿಂದೆ ಅವರು ಬರ್ತಾರೆ. ಅವರು ಬಂದರು ಅಂತಾದ್ರೆ ನನ್ನ ಹಿಂದೆ ಇವ ಇರ್ತಾನೆ. ಹಾಗೆ ನಾನು ಮಾತಾಡ್ತೀನಿ. ಮತ್ತೆ ಮಾತಾಡ್ಬೇಡ. ಆಯ್ತಾ? ಅಲ್ಲಿ ಸಿಗುವ. ಆಯ್ತು. ಅಲ್ಲಿ ಕಿಟಕಿಯಲ್ಲಿ ಇಡುತ್ತಾ ಆಯ್ತಾ ಬರುವಾಗ? ಇದು ಬೇಕಾ ತೋರಿಸಲಿಕ್ಕೆ? ಇದೇ ವಸ್ತ್ರದಲ್ಲಿ ಇರ್ಬೇಕು ಆಯ್ತಾ? ಪಕ್ಕನೆ ಗೊತ್ತಾಗ್ತದೆ ನನಗೆ, ಬೇರೆ ಬೇಡ. ಆಯ್ತು. ಇನ್ನಲ್ಲಿ ಇದು ಆ ಗೋಡು ಮಂಡ್ಯವನನ್ನೊಂದು ಮಾತು ನನಗೆ ತೋರಿಸಬೇಕು. ಇದೊಂದು ಸಮಸ್ಯೆ ಜಟಿಲ ಆಗಿ ಹೋಯ್ತಾರೆ. ಇನ್ನು ನಮಗೆ ಉಳಿದ ಕೆಲಸ. ಅಯ್ಯೋ, ಎಂತದ ಬಾತುಕೋಳಿ ಹಾಗೆ ಮಾಡ್ತಾ ಇದ್ದಿ? ಏನಿಲ್ಲ ಅದಲ್ಲ, ಈಗ ಅವಳಲ್ಲಿ ಅಪ್ಪನನ್ನು ಒಪ್ಪಿಸ್ತೇನೆ ಅಂತ ಹೇಳಿದ್ದೇನೆ. ಈಗ ಅವಳ ಅಪ್ಪನನ್ನು ಒಪ್ಪಿಸುವುದು ಯಾರು? ನಾನು ಹೋಗಿ ಕೇಳಲ್ಲ. ನೀನು ನನ್ನ ಕುಟುಂಬದವನ? ಹಿರಿಯರ ಮತ್ತೆ ಅಪ್ಪ ಕಾಡಿನಲ್ಲಿದ್ದಾರೆ. ಹೌದು. ಅಮ್ಮನ ಹತ್ರ ಹೋಗಿ ಹೇಳಿ. ಅಮ್ಮನ ಏನಂತ? ಅಮ್ಮ ನನಗೆ ಆದಷ್ಟು ಆಗ್ತದೆ. ನನ್ನ ಅಮ್ಮನಲ್ಲಿ ಹೋಗಿ ನಾನೇ ನನಗೆ ಮದುವೆ ಮಾಡಿಸು ಅಂತ ಹೇಳುವುದಕ್ಕೆ ಈ ಪ್ರಾಯದಲ್ಲಿ ಇವನಿಗೆ ಬಹಳ ಮದುವೆ ಹುಟ್ಟು ಹಿಡಿದಿದೆ. ಅದಾಗುದಿಲ್ಲ, ಆದ್ರೂ ಆಗ್ಬೇಕಲ್ಲ. ನಿನ್ನ ಅಮ್ಮನೇ ನಿನ್ನಲ್ಲಿ ಬಂದು ಕೇಳ್ಬೇಕು. ಹೇಗೆ ಹೇಗೆ ಅದು? ಅದಕ್ಕೊಂದು ಉಪಾಯ ಉಂಟು. ಏನು ಉಪಾಯ? ಹೋಗು, ಕೋಣೆಯಲ್ಲಿ ಮಲಗು, ಊಟ ಮಾಡಬೇಡ, ನಿದ್ದೆ ಮಾಡಬೇಡ, 3 ದಿವಸ ಹೇಳ್ಬೇಡ ಅಲ್ಲಿಂದ. ಹಸಿವಾದ್ರೆ ಊಟ ಮಾಡು. ಬಾಯಾರಿಕೆ ಆದ್ರೆ ಕೊಡಿ. ನಿದ್ದೆ ಬಂದ್ರೆ ನಿದ್ದೆ ಮಾಡು. ಎಲ್ಲವನ್ನು ಮಾಡ್ಬೇಕು, ಮಾಡಿರ್ಬೇಕು. ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ನೀನು ಮಾಡ್ತೀಯಾ? ಆವಾಗ ಅಮ್ಮ ಕೇಳ್ತಾರೆ ಏನಂತ? ಏನು ಅಭಿಮನ್ಯು ಇತ್ತೀಚೆಗೆ 3 ದಿವಸ ಆಯ್ತು ಹೊರಗೆ ಬರ್ಲಿಲ್ಲ ಅಂತ ಅದು ಉಂಟ. ಆವಾಗ ನೀವೇ ಒಂದ್ಸಲ ನೋಡಿ ಅಂತ ಹೇಳ್ತೇನೆ. ಆವಾಗ ಊಟ ಬರ್ತಾರೆ. ನಿನ್ನ ವಿಷಯ ಹಾಕಿ ಒಳ್ಳೆ ಉಪಾಯ. ತಡ ಮಾಡುದಲ್ಲ. ನನ್ನ ಜೊತೆಯಲ್ಲಿ ಇರುವುದಿಲ್ಲ. ನನ್ನ ನೆರವಾಗಿ ಬರುವ ನಮ್ಮಿಬ್ಬರ ದೇಹಗಳು ಬೇರೆ ಬೇರೆ ಆದ್ರೂ ಆತ್ಮ ಒಂದೇ. ಬಾ ನನ್ನನ್ನು ಅನುಸರಿಸೊಂದೇ. ಒಂದು ಕ್ಷಣ ನನಗೆ ಒಂದು ಸ್ವಲ್ಪ ಊಟ ಮಾಡ್ತೇವೆ. ನೀನಲ್ಲ ನನಗೆ ಬರ್ತದೆ. ಬಾಯಾರಿಕೆ ಬರ್ತದೆ. ಆದಷ್ಟು ಬೇಡ. ಕಾಯ್ತಾ ಇರ್ತಾರೆ. ನೀನೊಂದು ತೀರ್ಮಾನ ಮಾಡಿದ್ದೀನಿ, ನಾನೊಂದು ತೀರ್ಮಾನ ಮಾಡಿ. ನನ್ನ ತೀರ್ಮಾನದಷ್ಟು ಉದ್ದು ಹೋಗ್ಬಾರ್ದು.